ನೋಡಿ ಬ್ರೋಡ್ರ್ ಈ ಥರ ಮಾಡಿದ್ದೀವಿ. ಆ ಕಡೆ ಪೇಪರ್ ಎಲ್ಲ ಇದೆ. ಫೀಡ್ರಸ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇದರಲ್ಲಿ 1ನೇ ಬ್ಯಾಚಿಂದು 2ನೇ ಬ್ಯಾಚಿಂದು 3ನೇ ಬ್ಯಾಚಿಂದು ಕೂಡ ಏನೋ ಫಿಟ್ ಆಗ್ಬೋದು ಅನಿಸುತ್ತೆ. ಇಲ್ಲ 3ನೇ ಬ್ಯಾಚಿಂದು ಮರಿ ಬರೋ ಅಷ್ಟೊತ್ತಿಗೆ ಏನು 1ನೇ ಬ್ಯಾಚಿಂದು ಮರಿ ಹೋಗ್ಬಿಡುತ್ತೆ. 10-12 ದಿವಸ ಅಷ್ಟೇ. ಮತ್ತೆ ಅಪ್ಡೇಟ್ ಮಾಡ್ತೀನಿ. ಲೈಟರ್ ಏನೋ ಇದಕ್ಕೊಂದು ಬಲ್ಬ್ ಹಾಕಿ ಇದು ಮಾಡಬೇಕು, ನೋಡೋಣ ಅಷ್ಟೇ, ಮುಗೀತು, ಮತ್ತೇನಿಲ್ಲ. ಇನ್ಕ್ಯೂಬೇಟ್ರ್ ಅಲ್ಲ, ಬ್ರೋಡ್ರ್ ಸೆಟಪ್ ಕಂಪ್ಲೀಟ್ ಆಯಿತು. ಈ ಥರ ಆಗಿದೆ ನೋಡಿ. ಒಂದು 24 ತಾಸು ಮೊದಲು ಮಾಡಬೇಕು, ಏನೋ ಸ್ವಲ್ಪ ಅದಂತಾರೆ. ನಾನು 24 ತಾಸು ಏನು ಮಾಡಲ್ಲ, ಯಾಕಂದರೆ ಇವತ್ತು 16ನೇ ದಿವಸ. ಅದಕ್ಕೆ ಸೆಟಪ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಬಂದರೂ ಪರವಾಗಿಲ್ಲ, ಏನೋ 17ನೇ ದಿನಕ್ಕೆ ಬಂದರೂ ಪರವಾಗಿಲ್ಲ, 18ನೇ ದಿನಕ್ಕೆ ಬಂದರೂ ಪರವಾಗಿಲ್ಲ, ನಾನು ಅಂತ ರೆಡಿ ಇದ್ದೀನಿ. ನೋಡೋಣ. ಇದು ನೋಡಿ ಬ್ರೂಡರ್ ಸೆಟಪ್ ಈ ಥರ ಮಾಡಿದ್ದೀವಿ. ಇದರಲ್ಲಿ ಸುಮಾರು 1ನೇ ಬ್ಯಾಚಿಂದು 31 ಬರುತ್ತೆ, 2ನೇ ಬ್ಯಾಚಿಂದು 25, 3ನೇ ಬ್ಯಾಚಿಂದು 16. ಹ್ಯಾಚಬಿಲಿಟಿ ರೇಟ್ ಪ್ರಕಾರ, ಪರ್ಸೆಂಟೇಜ್ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನೋಡೋಣ. ಬ್ರೂಡರ್ ಸೆಟಪ್ ನಿನ್ನೇನೋ ಮೊನ್ನೇನೋ ಹೇಳಿದ ಹಾಗೆ, ಹಿಂದೆ ಹೇಳಿದ ಹಾಗೆ 3ನೇ ತಾರೀಕು ಏನು 18 ದಿನ ಆಗಿ ಹ್ಯಾಚಾಗೋ ಏನಂದರೆ ಮರಿ ಬರೋ ಚಾನ್ಸ್ ಇದೆ. ಅದಕ್ಕೆ ಬ್ರೂಡರ್ ತಯಾರಿ ನಡೀತಾ ಇದೆ. ಈಗ ನಮ್ಮೂರಲ್ಲಿ ಇಷ್ಟು ಟೆಂಪ್ರೇಚರು ಈ ಥರ ಇದಿದೆ ನೋಡಿ, ಹ್ಯುಮಿಡಿಟಿ ಇದೆ. ಅಂದರೆ ಸುಮಾರು ಒಂದು 10 ಡಿಗ್ರಿ ಟೆಂಪ್ರೇಚರ್ ನಾವು ಜಾಸ್ತಿ ಮಾಡೋಕ್ಕಾಗತ್ತೆ. ಏನೋ ಕಾಜುಗಕ್ಕೆ ಬಲ್ಬ್ ಹಾಕಲಿಕ್ಕೆ ಇದು ಮಾಡಲಿಕ್ಕೆ ಇದೆ. ಇದನ್ನು ಏನೋ ಬ್ರೂಡರ್ ಬಾಕ್ಸ್ ಅಂತ ತಯಾರು ಮಾಡ್ಬೇಕಂತ ಮಾಡಿದ್ದೀವಿ. ಇದು ಬ್ರೂಡರ್ ಬಾಕ್ಸ್ ಆಗುತ್ತೆ. ಏನೋ ಅದ್ರ ಮೇಲೆ ಮುಚ್ಚಲಿಕ್ಕೆ ಅದೇನೋ ಆಗಲ್ಲಿ ತೋರಿಸಿದ್ನಲ್ಲ, ಅದೇನೋ ಪಂಜರ ನೆಟ್ಟು, ಏನೋ ಐರನ್ ನೆಟ್ಟು ಸಾಕು, ಮೆಶ್, ಅದನ್ನು ಹಾಕಿ ಇದು ಮಾಡೋಣ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.